ಈ ಮನೆ ಒಳಗೆ ಕಾಲಿಡಕ್ಕೆ ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ನನ್ ಮಾತ್ ಕೇಳಕ್ಕ. ನಾನ್ ನಿನ್ನ ಅಕ್ಕನೂ ಇಲ್ಲ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಮಾತ್ ಕೇಳೋ ಅಗತ್ಯನೂ ನನಗಿಲ್ಲ. ಇಲ್ಲಿ ನಿಂತ್ಕೊಳ್ತಾರೆ ಹೊರಡ್ತಾ ಇರೋ. ಪ್ಲೀಸ್ ಅಕ್ಕ. ಹಲ್ಲು ಉದ್ರಿಸ್ಬಿಡ್ತೀನಿ ಇನ್ನೊಂದ್ಸಲ ಅಕ್ಕ ಪಕ್ಕ ಅಂದ್ರೆ. ಹೊರಡ ಇಲ್ಲಿಂದ ಪಾಪಿ. ನಿನ್ ಜೊತೆ ಮಾತಾಡ್ತಾ ನಿಂತ್ರೆ ನಿನ್ನ ಕೆಟ್ಟ ಬುದ್ಧಿ ನಮಗೂ ಬಂದ್ಬಿಡುತ್ತೆ. ಇಲ್ಲಿ ನಿಂತ್ಕೊಳ್ದಲೆ ಹೊರಡ್ತಾ ಇರೋ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನ್ಸತ್ತೆ. ಒಂದಾದ್ಮೇಲೆ ಒಂದು ಅಂತ ಬರೀ ನಮ್ಮ ಮರ್ಯಾದೆ ಹೋಗೋ ಕೆಲಸನೇ ಆಗ್ತಾ ಇದೆ. ಮೊದಲು ಶಿಶಿರಣ್ಣ, ಆಮೇಲೆ ಅಪ್ಪ, ಈಗ ನೀನು. ಏನು? ನಿಮ್ಮಪ್ಪನ ಮಾವ ನಿಮ್ ಮರ್ಯಾದೆ ಹೋಗೋ ಕೆಲಸ ಮಾಡ್ತಾರ? ಇಲ್ಲ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಅವರು ಈ ಮನೆ ಮರ್ಯಾದೆ ಉಳಿಸ್ತಾರೆ ಹೊರತು ಕಳಿಯಲ್ಲ. ಏಯ್, ಅವ್ರ ಪರವಾಗಿ ವಕೀಲಿಕೆ ಮಾಡ್ಕೊಂಬ ಅಂತ ನಿನಗಿಲ್ಲಿ ಕಳಿಸ್ಲಿಲ್ಲ. ನಾನ್ ವಕೀಲಿಕೆ ಮಾಡ್ತಾ ಇಲ್ಲ ಅಕ್ಕ. ಭಾಸ್ಕರ್ ಮಾವ ಪೊಲೀಸ್ ಸ್ಟೇಷನ್ ಬರ್ದೇ ಹೋಗಿದ್ರೆ ನಾನಿವತ್ತು ನಿಮ್ ಮುಂದೆ ನಿಲ್ಲೋಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅಂತ ದೊಡ್ಡ ಮನುಷ್ಯರು ಸಿಗೋದೇ ಅಪರೂಪ. ಅವ್ರ ಬಗ್ಗೆ ಮಾತಾಡೋಕೆ ಸಣ್ಣ ಯೋಗ್ಯತೆನೂ ನಮ್ಗೆ ಯಾರಿಗೂ ಇಲ್ಲ. ಏನೇ ಹಾಗಂದ್ರೆ? ನಾನ್ ಮಾಡದೇ ಇರೋ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಾಗ ಅಂದ್ರೆ ಅನಘ, ಅವತ್ತು ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ನಿನ್ ಸಲುವಾಗ? ಹೌದು ಭಾವ. ನೋಡಿದೆ ಮೇಘ, ನಿಮ್ಮ ಮನೆತನದ ಮರ್ಯಾದೆ ಉಳ್ಸಕ್ಕೋಸ್ಕರ ಅವತ್ತು ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು. ನಿನ್ ತಂಗಿನ ಕಷ್ಟದಿಂದ ಪಾರ್ ಮಾಡಿದ್ರು. ಬಲ್ಗೈಲಿ ಮಾಡಿದ ಸಹಾಯ ಎಡಗೈಗೂ ಗೊತ್ತಾಗ್ಬಾರ್ದು ಅನ್ನೋ ಹಾಗೆ ನಮಗೂ ಹೇಳಲಿಲ್ಲ. ಆದ್ರೆ ನಾವು ಅವರನ್ನೇ ತಪ್ಪು ಮಾಡಿದ್ರು ಅಂದ್ಕೊಂಡು ಬೈಕೋತಿದ್ವಿ. ಅದಕ್ಕೆ ಮೇಘ, ಪ್ರತ್ಯಕ್ಷವಾಗಿ ನೋಡಿದ್ರು ಅದು ನಿಜಾನ ಅಂತ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳೋದು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ನ ದುರಾಸೆಯಿಂದನೇ ಇಷ್ಟೆಲ್ಲ ಆಗ್ತಿರೋದು. ಈ ಜನ್ಮದಲ್ಲಿ ನಿನ್ನ ನನ್ನ ಮುಖ ತೋರಿಸ್ಬೇಡ. ಹೊರಟೋಗೆ. ಏನ್ ಮಾಡ್ತಾ ಇದೀಯಮ್ಮ ಮೇಘ? ಯಾರನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದೀಯಾ? ಪಶ್ಚಾತ್ತಾಪದಿಂದ ಬೆಂದಿರೋಳನ್ನ, ತಾನು ಮಾಡಿರೋದು ತಪ್ಪು ಅಂತ ಒಪ್ಕೊಂಡಿರೋಳನ್ನ, ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಅದನ್ನು ಅನುಭವಿಸಿಯೇ ತೀರ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡಿದವಳನ್ನ, ಇವ್ರ ಮನಸ್ಸಲ್ಲಿ ಏನಿತ್ತೋ ಏನೋ, ಆದರೆ ದುರುದ್ದೇಶದಿಂದಾನೇ ಆದರೂ ಆ ವಯೋವೃದ್ಧರ ಸಹಾಯ ಮಾಡಿದ್ದಾರೆ, ಅವರ ಸೇವೆ ಮಾಡಿದ್ದಾರೆ. ಅದೇ ಖುಷಿಗೆ ಅವರು ಸಾಯೋಕೆ ಮುಂಚೆ ಅವರ ಅರ್ಧ ಆಸ್ತಿನ ಇವ್ರ ಹೆಸರಿಗೆ ಮಾಡಿ ಹೋಗಿದ್ದಾರೆ. ಆದರೆ ಇವರು ಆ ಆಸ್ತಿ ಅನುಭವಿಸೋ ಹಕ್ಕು ಅರ್ಹತೆ ನಮಗಿಲ್ಲ ಅಂತ ಹೇಳಿ ಅದೇ ಅರ್ಧ ಆಸ್ತಿನ ಅದೇ ಅನಾಥಾಲಯಕ್ಕೆ ಬರೆದು ಕೊಟ್ಟಿದ್ದಾರೆ. ಐಷಾರಾಮಿ ಬದುಕು ಬೇಕು ಅಂತ ಒಂದು ಜೋಡಿ ಕೊಲೆ ಯೋಜನೆ ಹಾಕ್ಕೊಂಡಿದ್ದ ಇವರು ಆ ಆಸ್ತಿನ ವಾಪಸ್ ಕೊಡಬೇಕು ಅಂದರೆ ಇವರಲ್ಲಿ ಬದಲಾವಣೆ ಆಗಿದೆ ಅಂತ ತಾನೇ ಅರ್ಥ. ಜೀವನದ ಪಾಠ ಕಲ್ತಿದ್ದಾರೆ ಅಂತ ತಾನೇ ಅರ್ಥ. ಇನ್ನು ಮುಂದೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಅದರಲ್ಲೇ ಬದುಕ್ತೀವಿ, ಜೀವಿಸ್ತೀವಿ ಅಂತ ಪ್ರಮಾಣ ಮಾಡಿದವಳನ್ನ ಕತ್ತು ಹಿಡಿದು ಹೊರಗಟ್ಟಿದ್ರೆ ಅವಳ ಮನಸ್ಸು ಪ್ರಕ್ಷುಬ್ಧ ಆಗುತ್ತೆ. ಅವಳು ಮತ್ತೆ ಅದೇ ದಾರಿ ತುಳಿಯೋ ಅಪಾಯ ಇರುತ್ತೆ. ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಅಂತ. ಹಾಗೆ ನಿನ್ನ ತಂಗಿ ಕ್ರಿಮಿನಲ್ ಆಗೋಕೆ ನೀನು ಕಾರಣ ಆಗಬೇಡ. ಅವಳ ತಪ್ಪನ್ನು ಮನಸ್ಸು, ಅವಳಿಗೆ ಮತ್ತೊಂದು ಅವಕಾಶ ಕೊಡು, ಎಲ್ಲ ಸರಿ ಹೋಗುತ್ತೆ. ಹೋಗಮ್ಮ. ಥ್ಯಾಂಕ್ಸ್ ಅಂಕಲ್. ಒಳ್ಳೆದಾಗಲಿ. ನಿಖಿಲ್, ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ, ನಿಂಗೆ ಇಷ್ಟನಾ? ಅತ್ತೆ. ಓ ಮಧುರಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬಾ 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 ಬಾ. ಸರಿಯಾದ ಸಮಯಕ್ಕೆ ಬಂದಿದೀಯಾ. ನನ್ನ ಗುಡ್ ಓಲ್ಡ್ ಫ್ರೆಂಡ್ದು ವೆಡ್ಡಿಂಗ್ ಆನಿವರ್ಸರಿನ ನಮ್ಮನೇಲೆ ಸಿಂಪಲ್ ಆಗಿ ಆಚರಿಸ್ತಾ ಇದ್ದೀನಿ. ನೀನು ಜಾಯ್ನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಬಾ, ನನ್ನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳು ನನ್ನ ಏಕಮಾತ್ರ ಸೊಸೆ ಮಧುರಾ. ಇದು ನನ್ನ ಫ್ರೆಂಡ್ ಶಕುಂತಲಾ ಬೆಟ್ಟದಪುರ, ಅವಳ ಮಗ ನಿಖಿಲ್, ಶಕು ಹಸ್ಬೆಂಡ್ ವಿನೋದ್ ಕುಮಾರ್.
ನೀವು ನೀವು ಬಾಬಾ 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 ಅಲ್ಲ, ವಿನೋದ್ ಕುಮಾರ್. ಶಕುಂತಲಾ ಬೆಟ್ಟದಪುರ ಅವರ ಹಸ್ಬೆಂಡ್, ನಿಖಿಲ್ ಅವರ ತಂದೆ ವಿನೋದ್ ಕುಮಾರ್. ಹೌದು, ನನ್ನ ಯಜಮಾನ್ರು. ಅತ್ತೆ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇವರು ನಮ್ಮ ವಿಜ್ಞಾನಾನಂದ ಬಾಬಾ ಅವ್ರ ಥರನೇ ಇಲ್ಲ. ವಿಜ್ಞಾನಾನಂದ ಬಾಬಾ, ವಿನೋದ್ ಕುಮಾರ್ ಹೆಸರು ಒಂದೇ ತರ ಇದೆ. ಇವರಿಬ್ರು ಒಬ್ರೇ ಇರ್ಬೋದೇನೋ ಅಲ್ವಾ? ಹೋಗಿಯತ್ತೆ, ಇವರಲ್ಲಿ ನಮ್ಮ ಬಾಬಾ ಎಲ್ಲಿ? ಅವರೆಲ್ಲಿ, ಇವರೆಲ್ಲಿ? ವಿಜ್ಞಾನಾನಂದ ಬಾಬಾನ ಮುಖದಲ್ಲಿ ಎಂಥ ಕಳೆ ಇದೆ, ಆದ್ರೆ ಇವ್ರ ಮುಖದಲ್ಲಿ ಬರೀ ಕೊಳೆ ಇದೆ. ವಿಜ್ಞಾನಾನಂದ ಬಾಬಾನ ಮುಖದಲ್ಲಿ ಎಂಥ ತೇಜಸ್ಸು, ಇವ್ರ ಮುಖದಲ್ಲಿ ಅದು ಮೈನಸ್ಸು. ವಿಜ್ಞಾನಾನಂದ ಬಾಬಾ ಗಂಭೀರ ಶ್ವೇತ ವಸ್ತ್ರಧಾರಿ, ಆದ್ರೆ ಇದು ಕಲರ್ ಬಟ್ಟೆ ಕಮಂಗಿ ಅಲ್ವಾ? ಪ್ರತಿಭಾ, ನೀನ್ ನಮ್ಮವ್ರನ್ನ ಹಾಗೆಲ್ಲ ರೇಗಿಸ್ಬೇಡ. ಓಕೆ, ಸಾರಿ. ಅತ್ತೆ, ನಾನು ಈಗಲೇ ಆಶ್ರಮಕ್ಕೆ ಹೋಗಿ ಬಾಬಾ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಅವ್ರಿಗೆ ಇವ್ರ ಬಗ್ಗೆ ಹೇಳ್ಬೇಕು. ಅಯ್ಯೋ ಮಧುರ, ಅವ್ರ ದರ್ಶನ ಮಾಡಕ್ಕೆ ಆಶ್ರಮದವರೆಗೂ ಯಾಕೆ ಹೋಗ್ಬೇಕು? ಅವ್ರಿಗೊಂದು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋ, ದಯವಿಟ್ಟು ನನಗಿಲ್ಲೇ ದರ್ಶನ ಕೊಡಿ ಅಂತ. ಅವ್ರು ಇಲ್ಲಿಗೆ ಬಂದ್ರು ಬರ್ಬೋದು. ಅದು ಹೇಗಾಗತ್ತತ್ತೆ? ನಿನ್ನ ಹತ್ರ ಬಾಬಾ ಫೋನ್ ನಂಬರ್ ಇದೆಯಾ? ಇದೆ. ಹಾಗಾದ್ರೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋ, ಬಾಬಾ ನಮ್ಮ ಮನೇಲೇ ನನಗೆ ದರ್ಶನ ಕೊಡಿ ಅಂತ. ಅವ್ರಿಗಿರೋ ಶಕ್ತಿಗೆ, ನಿನಗೆ ಅವ್ರ ಮೇಲಿರೋ ಭಕ್ತಿಗೆ ಅವ್ರು ದಿಢೀರ್ ಅಂತ ಇಲ್ಲೇ ಪ್ರತ್ಯಕ್ಷ ಆದ್ರೂ ಆಗ್ಬೋದು. ಹೌದಾ ಅತ್ತೆ? ಬಾಬಾ ಮೇಲೆ ನಿಮ್ಗೆ ಇಷ್ಟೊಂದು ನಂಬಿಕೆ ಬಂದ್ಬಿಡ್ತಾ? ಹೌದು ಮಧುರ, ಬರ್ಬಾರದ ನಂಬಿಕೆ ಬಂದ್ಬಿಟ್ಟಿದೆ. ನೀನ್ ಫೋನ್ ಮಾಡು, ಆ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆಗ್ಲಿ ಅತ್ತೆ, ನಿಮ್ಗೆ ಬಾಬಾ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಅಂದ್ರೆ ನಾನು ಈಗಲೇ ಫೋನ್ ಮಾಡ್ತೀನಿ. ಹಲೋ ಹಲೋ ಬಾಬಾ, ಪ್ರಣಾಮಗಳು. ಶುಭವಾಗಲಿ ಮಗಳೇ. ಬಾಬಾ, ಈಗ ನೀವು ಎಲ್ಲಿದ್ದೀರಿ? ಭಕ್ತರು ಎಲ್ಲೂ ಕರೆದರೂ ಅಲ್ಲೇ ಇರುವೆ ಮಗಳೇ. ಹಾಗಿದ್ರೆ ತಕ್ಷಣ ಈಗ್ಲೇ ನಮ್ಮ ಮನೆಗೆ ಬಂದು ನನ್ನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ತೀರಾ? ಖಂಡಿತ, ನಿನ್ನ ಮನೆಯಲ್ಲಿ ನಿನ್ನ ಎದುರಿಗೆ ಹಾಜರಿರ್ತೀನಿ ಮಗಳೇ. ಹೌದಾ ಅತ್ತೆ? ಅತ್ತೆ, ಬಾಬಾ ಈಗಲೇ ಪ್ರತ್ಯಕ್ಷ ಆಗ್ತಾರಂತೆ. ನಿನ್ನ ಬಾಬಾ ಮಹಾನುಭಾವ. ಬಾಬಾ, ನೀವು ತಕ್ಷಣ ಪ್ರತ್ಯಕ್ಷ ಆಗಿ. ಯಾವಾಗ್ಲೂ ನಿಮ್ಮನ್ನು ಟೀಕ್ಸೋ ನಮ್ಮತ್ತೆ ನಿಮ್ಮ ಪರಮ ಭಕ್ತಿಯಾಗಿ ನಿಮ್ಮ ಕಾಲುಗಳ ಮೇಲೆ ಬಿದ್ದು ಆಶೀರ್ವಾದ ತಗೊಳ್ಳೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ತಕ್ಷಣ ಬಂದ್ಬಿಡಿ. ಸದ್ಯಕ್ಕೆ ನಾನೇ ಅವರ ಭಕ್ತನಾಗಿ ಅವರ ಮನೆಯಲ್ಲಿಯೇ ನನ್ನ ಹೆಂಡತಿ ಮಗನೊಂದಿಗೆ ಆತಿಥ್ಯ ಸ್ವೀಕರಿಸುವುದನ್ನ ತಿರುಗಿ ನೋಡು ಮಗಳೇ. ಈಗ ಈ ಫೋನ್ನ ಅಗತ್ಯ ಇಲ್ಲದೆ ನೇರವಾಗಿ ಮಾತಾಡ್ಬೋದಲ್ಲ? ಇಷ್ಟೊತ್ತು ನಾನು ಮಾತಾಡಿದ್ದು ನಿಮ್ ಜೊತೆನಾ? ಹೌದು, ನಿಮ್ಮ ವಿಜ್ಞಾನಾನಂದ ಬಾಬಾನೇ. ಈಗ ಕೇವಲ ವಿನೋದ್ ಕುಮಾರ್ ಅಷ್ಟೇ. ಮೋಸ ಮೋಸ! ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡ್ತಾ ಇದ್ದೀರಾ? ಇಲ್ಲ ಮಧುರ, ಮುಂಚೆ ಮಾಡ್ತಾ ಇದ್ದಿದ್ದೆ ಮೋಸ, ಈಗಿರೋದೇ ನಿಜವಾದ ವೇಷ.
ನನ್ನ ಮೋಸದ ಜೀವನವನ್ನು ಬಿಡಿಸಿ ಸತ್ಯವಾಗಿ, ಸರಳವಾಗಿ, ಸುಂದರವಾಗಿ ನನ್ನ ಹೆಂಡತಿ ಮಗನ ಜೊತೆ ಬಾಳೋ ಹಾಗೆ ಮಾಡಿದ ಮಾರ್ಗದರ್ಶಿ ನಿಮ್ಮತ್ತೆ. ಅಂದ್ರೆ ಅಂದ್ರೆ ನೀವು ನಮ್ಮ ಅತ್ತೆ ಮಾತು ಕೇಳಿ ಸನ್ಯಾಸ ಕಳ್ಕೊಂಡ್ರ? ಮೊದಲೇ ಕಳ್ಕೊಂಡಿದ್ದ ಸಂಸಾರಕ್ಕೆ ಮತ್ತೆ ಕೂಡ್ಕೊಂಡೆ. ಸುಳ್ಳು ಸನ್ಯಾಸದಿಂದ ಆಚೆಗೆ ಬಂದೆ. ನಿಮ್ಮತ್ತೆ ಬುದ್ಧಿ ಕಲಿಸಿದ್ರು. ಅತ್ತೆ, ಒಬ್ಬ ಸಂಸಾರಿಯನ್ನ ಕೆಡಿಸಿದ್ರೆ ಎಷ್ಟು ಪಾಪ ಸುತ್ಕೊಳುತ್ತೋ ಅದಕ್ಕಿಂತ 100 ಪಟ್ಟು ಪಾಪ ಒಬ್ಬ ಸನ್ಯಾಸಿನ ಕೆಡಿಸಿದ್ರೆ ಸುತ್ಕೊಳುತ್ತೆ. ಸನ್ಯಾಸಿಯನ್ನ ಸಂಸಾರಿಯನ್ನಾಗಿಸಿದ ಪಾಪ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಮಧುರ, ಒಂದ್ ನಿಮಿಷ. ಅವರು ಬಾಬಾ ಹಾಗೆ ಉಳಿದಿದ್ರೆ 1,000 ಸಂಸಾರ ಹಾಳಾಗಿರೋದು. ಏನಂತೀರಿ? ಹೌದು, ಒಂದು 2-3 ವರ್ಷ ಸಾಕಿತ್ತು. ಹಾಗಿದ್ಮೇಲೆ ಆ 1,000 ಸಂಸಾರನ ಉಳಿಸಿದ ಪುಣ್ಯ ನನಗೆ ಬರುತ್ತೆ. ಖಂಡಿತ ಬರುತ್ತೆ. ಹಾಗಿದ್ಮೇಲೆ ನನ್ನ ಸೊಸೆ ಹೇಳಿದ 100 ಸಂಸಾರನ ಹಾಳು ಮಾಡಿದ ಪಾಪ 1000 ಸಂಸಾರನ ಹಾಳಾಗೋದ್ರಿಂದ ತಪ್ಪಿಸಿದ ಪುಣ್ಯದಲ್ಲಿ ಮೈನಸ್ ಆಗಿ ನನ್ನ ಪಾಪ ಪುಣ್ಯದ ಅಕೌಂಟ್ ಅಲ್ಲಿ ಪುಣ್ಯದ ಕ್ರೆಡಿಟೇ ಜಾಸ್ತಿ ಇರುತ್ತೆ ಅಲ್ವಾ? ಖಂಡಿತ ಪ್ರತಿಭಾ ಅವರೇ, ನಾನು ಬದಲಾಗಿರೋದ್ರಿಂದ ನಿಮ್ಮ ಅಕೌಂಟ್ ಅಲ್ಲಿ ಪುಣ್ಯನೇ ಜಾಸ್ತಿ ಜಮಾ ಆಗಿರುತ್ತೆ. ಅದೇನೇ ಆಗ್ಲಿ, ನನ್ ಶಾಪ ಅಂತೂ ತಟ್ಟುತ್ತೆ, ಖಂಡಿತ ತಟ್ಟುತ್ತೆ. ನಾನ್ ಶಾಪ ಹಾಕ್ತೀನಿ. ಮಿಸ್ಟರ್ ವಿನೋದ್ ಕುಮಾರ್, ಶಕು, ಈ ನನ್ನ ಸೊಸೆಯ ಕೋಪ, ತಾಪ, ಶಾಪಗಳಿಗೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೀರಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಸತ್ಯವಾಗಿ ಜೀವನದಲ್ಲಿ ನಡ್ಕೊಂಡ್ರೆ ಸಾಕು. ಎನಿವೇ, ವಿಶ್ ಯು ಒನ್ಸ್ ಅಗೇನ್ ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಪ್ರತಿಭಾ ಆಂಟಿ, ನನ್ನ ಅಮ್ಮ ಅಪ್ಪನ ಪ್ರೀತಿ ನನಗೆ ಸಿಗೋಗ್ ಮಾಡಿದಕ್ಕೆ. You're welcome, Nikhil. So nice of you. ಪ್ರತಿಭಾ, ನಾನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಬಾಯಿ ಉಪಚಾರದ ಮಾತಾಗುತ್ತೆ. ಮುರಿದೋಗಿದ್ದ ನನ್ನ ಮನೇನ ಎತ್ತಿ ನಿಲ್ಲಿಸ್ದೆ, ಮುರಿದೋಗಿದ್ದ ಮನಸ್ಸುಗಳನ್ನ ಮತ್ತೆ ಸೇರಿಸ್ದೆ. ಆದ್ರೆ ನನ್ನಿಂದ ನಿನ್ ಸೊಸೆ ಮಧುರಂಗ್ ತುಂಬಾ ತೊಂದರೆ ಆಯ್ತೇನೋ? ಅವಳಿಗೆಂಥ ತೊಂದ್ರೆ? ಇನ್ಫ್ಯಾಕ್ಟ್ ನಿನಗ್ ಮುಕ್ತಿ ಸಿಕ್ಕಿರೋ ಥರನೇ ಅವಳಿಗೂ ಮುಕ್ತಿ ಸಿಕ್ಕಿದೆ. ಅವಳೇ ನಮ್ಮಿಬ್ರಿಗೂ ಕೃತಜ್ಞಳಾಗಿರ್ಬೇಕು. ಏನೋ ಮಾತಾಡಬೇಕು ಅಂದೆ. ಹೇಗೆ ಹೇಳಲಿಯಪ್ಪ, ಹೇಳಬೇಕೋ ಬೇಡ ಅನ್ನೋ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಒಳ್ಳೆ ಪದ ಅಲ್ಲ, ಧರ್ಮ ಸಂಕಟ. ನಿನಗೇನನ್ಸುತ್ತೆ? ಧರ್ಮ ದೊಡ್ಡದೋ, ಸಂಕಟ ದೊಡ್ಡದೋ? ಇದಕ್ಕೆ ಉತ್ತರ ಕೊಟ್ಟರೆ ನಿನ್ನ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅಪ್ಪ, ನನಗೇನೋ ಧರ್ಮನೇ ದೊಡ್ಡದು ಅಂತ ಅನ್ಸುತ್ತೆ. ಅದನ್ನೇ ಗೆಲ್ಲಿಸ್ಬೇಕು ಅನ್ಸುತ್ತೆ. ಹಾಗಾದ್ರೆ ಅದನ್ನೇ ಗೆಲ್ಸು, ಬೇರೆ ಏನು ಯೋಚನೆ ಮಾಡಬೇಡ. ಆದರೆ ಅದು ಕೆಲವರಿಗೆ ದುಃಖ ತರ್ಬೋದು. ಬಹುಜನ ಹಿತಾಯ ಬಹುಜನ ಸುಖಾಯ ಅಂತಾರೆ. ಕೆಲವರು ದುಃಖ ಪಟ್ಟು ಹಲವರು ಸಂತೋಷ ಪಡೋ ಹಾಗಿದ್ರೆ ಎರಡನೇದನ್ನೇ ಮಾಡಬೇಕು ಅನ್ನೋದು ನನ್ನ ನಂಬಿಕೆ. ಅಪ್ಪ, ನಾನು ನಿಮ್ಮ ಮಾತನ್ನ ಒಪ್ತೀನಿ. ಗುಡ್, ಡೂ ಇಟ್ ದೆನ್. ಗುಡ್ ಲಕ್. ನಾನೇನು ಹೊರಡ್ಲಾ? ಅಪ್ಪ, ಒಂದ್ ನಿಮಿಷ. ನಿಮಗೆ ವಿಷಯ ಏನು ಅಂತ ಗೊತ್ತಾಯ್ತಪ್ಪ? ನೀನು ಧರ್ಮ ಸಂಕಟ ಅಂದಾಗಲೇ ಅಂದ್ಕೊಂಡೆ. ಶ್ರಾವಣ ಮೇಘ ವಿಲಾ ತಗೊಳ್ತಾ ಇರೋ ಕಂಪನಿ ಜನಕ್ಕೆ ನಿಮ್ಮ ಆಫೀಸಿಂದ ಒಂದು ಕೆಲಸ ಆಗಬೇಕು. ಅವರ ಒಂದು ಪ್ಲ್ಯಾನ್ ಅಪ್ರೂವ್ ಆಗಬೇಕು. ಆ ಅಧಿಕಾರ ಇರೋದು ನಿನ್ನ ಟೇಬಲಲ್ಲಿ. ನೀನು ಆ ಕೆಲಸ ಮಾಡಿಕೊಟ್ರೆ ಶ್ರಾವಣ ಮೇಘಾಗೆ ಆ ವಿಲಾ ಸುಲಭವಾಗಿ ಸಿಗುತ್ತೆ. ನನ್ನ ತಿಳುವಳಿಕೆ ಸರಿನಾ? ಅಪ್ಪ, ಇವೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಶಿಶಿರ, ನನಗೆ ಹೇಗೆ ಗೊತ್ತಾಯ್ತು ಅನ್ನೋದಕ್ಕಿಂತ ಮುಖ್ಯ ಈಗ ನೀನು ಏನು ಮಾಡ್ತೀಯ ಅಂತ. ಇದು ನೀನು ಅಂದುಕೊಂಡಕ್ಕಿಂತ ದೊಡ್ಡ ಧರ್ಮ ಸಂಕಟವೇ ನಿಜ. ನೀನು ಬದಲಾಗಿದ್ದೀಯ ಅಂತ ಹೇಳ್ತೀಯಲ್ಲ, ನೀನು ನಿಜಕ್ಕೂ ಬದಲಾಗಿದ್ದರೆ ಆ ನ್ಯಾಯೋಚಿತವಲ್ಲದ ಆ ಕಂಪನಿ ಫೈಲಿಗೆ ನೀನು ಸಹಿ ಹಾಕಬಾರದು. ನನ್ನ ತಮ್ಮನ ಕೆಲಸ ನಾನು ಲಂಚ ತಗೊಳ್ಳದೆ ಮಾಡ್ತೀನಿ ಅಂದರೂ ಅದು ತಪ್ಪು.
ಇದು ನಿನ್ನ ಸತ್ವ ಪರೀಕ್ಷೆ, ನನ್ನ ಸತ್ವ ಪರೀಕ್ಷೆ ಕೂಡ. ಯಾಕಂದ್ರೆ ಒಂದು ಕಡೆ ನೀನಿದ್ದೀಯಾ ಶಿಶಿರ, ಇನ್ನೊಂದು ಕಡೆ ನಿನ್ನ ತಮ್ಮ ಶ್ರಾವಣ ಇದ್ದಾನೆ. ಲೆಟ್ ಮಿ ಸಿ ವಾಟ್ ಯು ವಿಲ್ ಡೂ. ಗುಡ್ ಲಕ್. ಮಧುರ, ಏನಮ್ಮ ಇದು? ಯಾಕೆ ಹೀಗೆ ಅಳ್ತಾ ಕೂತಿದೀಯಾ? ಎಂಥ ಧೈರ್ಯ ಅಷ್ಟೇ ನೀನು. ಎದ್ದೇಳು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ನನ್ನ ತಾಯಿನ ಕಳ್ಕೊಂಡ್ರು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಾ? ನಿಮ್ ತಾಯಿಗೆ ಏನಾಗಿದೆ? ಹುಷಾರಾಗಿದಾರಲ್ಲ. ಬಾಬಾ ಅನುಗ್ರಹದಿಂದ ಅವ್ರು ಖಂಡಿತ ಹುಷಾರಾಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಾಬಾ ನನ್ನ ಜೊತೆ ನಮ್ಮ ಹಳ್ಳಿಗೆ ಬನ್ನಿ, ನನ್ನ ತಾಯಿಗೆ ಆಶೀರ್ವಾದ ಮಾಡಿ ಅವ್ರ ಕಾಯಿಲೆ ಗುಣ ಮಾಡಿ ಅಂತ ಬೇಡ್ಕೊಂಡೆ. ಇಲ್ಲಿಂದಾನೇ ಪ್ರಭಾವ ಬೀರ್ತೀನಿ, ಈಗ ಬರ್ತೀನಿ, ಆಗ ಬರ್ತೀನಿ ಅಂತ ಹೇಳಿದ್ದನ್ನೆಲ್ಲ ನಂಬ್ಕೊಂಡೆ. ಅದೆಲ್ಲ ಸುಳ್ಳಾಗಿದ್ರು ನಾನು ವಿಜ್ಞಾನಾನಂದ ಬಾಬಾ ಮೇಲೆ ಇಟ್ಟಿದ್ದ ನಂಬಿಕೆ ಮಾತ್ರ ಕಳ್ಕೊಂಡಿರ್ಲಿಲ್ಲ. ಬಾಬಾನ ನೋಡಕ್ ಹೋಗ್ತೀನಿ ಅಂತ ಇಲ್ಲಿಗೆ ಬಂದೆ. ಆದ್ರೆ ನಾನು ನೋಡಿದ್ದೇನು? ನನ್ನ ತಾಯಿನ ಕಳ್ಕೊಂಡದಕ್ಕಿಂತ ಹೆಚ್ಚಿನ ದುಃಖ ನಾನ್ ನಂಬಿದ್ದ ಬಾಬಾನ ಕಳ್ಕೊಂಡಿದ್ರಿಂದ ಆಗಿದೆ. ನನಗೆ ಎಲ್ರ ಮೇಲೂ ನಂಬಿಕೆ ಹೊರಟೋಗಿದೆ. ನಾನು ಯಾರನ್ನೂ ನಂಬಲ್ಲ. ಬೇಡ, ಅಂಥ ತೀರ್ಮಾನ ತಗೋಬೇಡ. ಎಲ್ಲವೂ ಸುಳ್ಳಲ್ಲ, ಎಲ್ಲರೂ ಸುಳ್ಳರಲ್ಲ. ಹಗಲು ರಾತ್ರಿ ಥರ ಸತ್ಯನೂ ಇರುತ್ತೆ, ಸುಳ್ಳು ಇರುತ್ತೆ. ಸತ್ಯ ಯಾವುದು ಅಂತ ನಾವು ಹುಡುಕಿ ವಿಮರ್ಶೆ ಮಾಡಿ ತಿಳ್ಕೋಬೇಕು. ಏಕದಮ್ ಎಲ್ಲವನ್ನೂ ನಂಬೋದು ಹೇಗೆ ಅವಿವೇಕನೋ ಹಾಗೆ ತಿರಸ್ಕರಿಸೋದು ಕೂಡ ಅಷ್ಟೇ ಅವಿವೇಕ. ತಾಳ್ಮೆ ಇದ್ದಾಗ ಮಾತ್ರ ಅದ್ರ ಜೊತೆ ವಿವೇಕ ಇರುತ್ತೆ. ಹೌದು ಮಧುರ, ನೀವು ನನ್ನ ನಂಬಿದ್ದ ಹಾಗೆ ನಾನು ನನ್ನ ಗುರುಗಳನ್ನ ನಂಬಿದ್ದೆ. ಅವರು ನನ್ನನ್ನು ಶಾಶ್ವತವಾದ ಸಂತೋಷ ಪಡೆಯೋದಕ್ಕೆ ದಾರಿ ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಸಂಸಾರ ಜೀವನದಲ್ಲಿ ಇದ್ದಷ್ಟು ದಿನ ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ ಮಾತನ್ನ ಸಂಪೂರ್ಣವಾಗಿ ನಂಬಿದ್ದೆ. ಅದರಿಂದಾನೆ ನನ್ನನ್ನೇ ನಂಬಿದ್ದ ನನ್ನ ಹೆಂಡತಿ ಈ ಶಕುಂತಲಾನ್ ಬಿಟ್ಟು, ಆಗ ಚಿಕ್ಕ ಮಗುವಾಗಿದ್ದಂತಹ ನಿಖಿಲ್ನ ಬಿಟ್ಟು ನಾನು ವಿಜಯಾನಂದ ಗುರೂಜಿ ಶಿಷ್ಯನಾಗ್ಬಿಟ್ಟೆ. ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದೆ ಅವರ ಮಾರ್ಗದರ್ಶನದಂತೆ ಕಟ್ಟುನಿಟ್ಟಿನ ಜೀವನ ನಡೆಸ್ತಾ ಇದ್ದೆ. ಧ್ಯಾನ, ಯೋಗ, ತಪಸ್ಸು, ವೇದ, ಉಪನಿಷತ್ತು ಅಂತ ಅದರಲ್ಲಿ ಹಗಲು ರಾತ್ರಿ ಕಳೀತಾ ಇದ್ದೆ. ಆದರೆ ಕೆಲವೇ ವರ್ಷಗಳಲ್ಲಿ ನನ್ನ ಗುರೂಜಿಯಿಂದ ನನಗೆ ಭ್ರಮನಿರಸನ, ನಮಗೆ ಮಾತ್ರ ಬ್ರಹ್ಮಚರ್ಯವನ್ನ ಬೋಧಿಸಿ ತಾವು ಗುಟ್ಟಾಗಿ ದಾಂಪತ್ಯ ಜೀವನ ನಡೆಸ್ತಾ ಇರೋದು ಗೊತ್ತಾಯ್ತು. ಅವ್ರಿಗೆ ಬೇಕಾಗಿದ್ದ ಸುಖ ಸಂತೋಷಕ್ಕೋಸ್ಕರ ಜನರಿಗೆ ಆಧ್ಯಾತ್ಮದ ಹುಚ್ಚನ್ನ ಇಡಿಸಿ ಲಕ್ಷಾಂತರ ಕೋಟ್ಯಾಂತರ ಹಣ ಮಾಡ್ತಿರೋದು ಗೊತ್ತಾಯ್ತು. ಅವರ ಮೇಲಿನ ಸಿಟ್ಟಿಗೂ ನನ್ನ ದೌರ್ಬಲ್ಯಕ್ಕೂ ನಾನು ಅವ್ರ ದಾರಿನೇ ಹಿಡಿದೆ. ನನ್ನಂತವ್ರಿಗೆ ಮೋಸ ಮಾಡಿ ಶಾಶ್ವತವಾದ ದುಃಖ ಕೊಟ್ರಿ. ಹೌದು ಮಧುರ, ಹಣಕ್ಕೋಸ್ಕರ ಆಧ್ಯಾತ್ಮದ ಹೆಸರಿನಲ್ಲಿ ಮೋಸ ಮಾಡಿ ನಾನ್ ಸುಖವಾಗಿರೋದಕ್ಕೋಸ್ಕರ ನಾನು ಕಟ್ಕೊಂಡ ಹೆಂಡ್ತಿನ, ಜನ್ಮ ಕೊಟ್ಟ ಮಗುನ್ನ ಸಾಯೋ ಸ್ಥಿತಿಗೆ ತರುವಂತಹದ್ದು ಮನುಷ್ಯತ್ವ ಅಲ್ಲ ಅಂತ ನಿಮ್ಮತ್ತೆ ನನಗೂ ಮನವರಿಕೆ ಮಾಡಿಕೊಟ್ರು. ಆಗ್ಲೇ ನಾನು ಬದಲಾಗೋ ಮನಸ್ಸು ಮಾಡಿದ್ದು, ನನ್ನ ತಪ್ಪನ್ನ ತಿದ್ದುಕೊಳ್ಳುವಂತಹ ತೀರ್ಮಾನ ಮಾಡಿದ್ದು. ಅದಕ್ಕಿದ್ದಿದ್ದು ಒಂದೇ ದಾರಿ, ನಾನು ಸತ್ಯನ ಒಪ್ಕೊಳ್ಳೋದು, ನನ್ನ ಆಧ್ಯಾತ್ಮದ ನಾಟಕವನ್ನ ಕೊನೆಗೊಳಿಸಿ ಹೆಂಡತಿ ಮಗುನ ಸೇರೋದು. ಅದನ್ನೇ ನಾನು ಮಾಡಿದ್ದು. ಇದನ್ನ ತಪ್ಪು ಅಂತೀರಾ? ತಪ್ಪನ್ನ ತಿದ್ದುಕೊಳ್ಳುವಂತಹ ವಿವೇಕ ಅಂತೀರಾ? ನಿಮ್ಮಂಥವ್ರು ನಮ್ಮಂಥವ್ರನ್ನ ನಂಬಿಸಿ ತಪ್ಪು ಮಾಡಿದ್ರಿ. ಅತ್ತೆ ಎಷ್ಟೋ ಸಾರಿ ಹೇಳೋ ಹಾಗೆ ಒಮ್ಮೆಯಾದ್ರೂ ವಿಮರ್ಶೆ ಮಾಡಬೇಕಾಗಿತ್ತು. ಅತ್ತೆ, ಅವ್ರ ವಿಚಾರಕ್ಕೆ ಎಷ್ಟೋ ಸಲ ನಿಮ್ಮನ್ನ ನೋಯಿಸಿದ್ದೀನಿ, ಕ್ಷಮಿಸ್ಬಿಡಿ. ಛೇ, ಕ್ಷಮಿಸಿ ಅಂತ ಹೇಳೋದ್ರ ಬದಲು ಅವ್ರವ್ರ ತಪ್ಪನ್ನ ತಿದ್ಕೊಂಡ್ಬಿಟ್ರೆ ಸರಿ. ಈಗ ನೀವಿಬ್ರು ನಿಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮಿಂದ ಜನರಿಗೂ ತೊಂದರೆ ಆಗಲ್ಲ,
ನಿಮಗೂ ಕಷ್ಟ ಆಗಲ್ಲ. ನಿಮಗ್ ಬೇಕು ಅಂದ್ರೆ ನಿಮ್ಮ ಆಧ್ಯಾತ್ಮದ ಹಸಿವಿಗೆ ಎಷ್ಟೋ ಜನ ನಿಜವಾದ ಬಾಬಾಗಳು ಸ್ವಾಮಿಗಳು ಸಿಗ್ತಾರೆ. ಆದ್ರೆ ನಂಗೆ ಇನ್ನೊಬ್ಬ ಗಂಡ ಸಿಗೋದಕ್ ಸಾಧ್ಯ ಇಲ್ಲ. ನನಗ್ ನೆಮ್ಮದಿ, ನಿಮಗ್ ಮುಕ್ತಿ ಎರಡನ್ನೂ ಒಟ್ಟಿಗೆ ಪ್ರತಿಭಾ ಕೊಟ್ಟಿದ್ದಾಳೆ. ಎಲ್ಲ ಕಹಿಯನ್ನು ಮರೆತು ಹೊಸ ಜೀವನ ಪ್ರಾರಂಭ ಮಾಡೋಣ. ಈ ಪ್ರಕರಣ ಸುಖಾಂತ್ಯ ಆಗಿದ್ದಕ್ಕೆ ನನಗಂತೂ ತುಂಬಾ ನೆಮ್ಮದಿ ಸಿಕ್ಕಿದೆ. ಅದಕ್ಕೆ ಕಾರಣ ವಿನೋದ್. ಎಲ್ಲಿ ಟ್ರಾಜಿಡಿ ಆಗುತ್ತೋ ಅಂತ ನಾನು ಒಂದು ಕ್ಷಣ ಆತಂಕ ಪಟ್ಟಿದ್ದೆ. ಸದ್ಯ ಹಾಗಾಗ್ಲಿಲ್ಲ. ಮನುಷ್ಯರು ದೇವರಾಗಬೇಕಾಗಿಲ್ಲ, ಮನುಷ್ಯರಾಗಿದ್ದುಕೊಂಡೇ ತಮ್ಮ ಒಳ್ಳೆ ನಡವಳಿಕೆಯಿಂದ ಸತ್ಯಕ್ಕೆ ಸಮೀಪ ಆಗಬಹುದು. ಮತ್ತು ಆ ಒಳ್ಳೆ ನಡವಳಿಕೆನೇ ದೇವರು ಅಂತ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಈಗ ವಿನೋದ್ ನಿಜವಾದ ಸಂಸಾರಿಯಾಗಿ ಸಂಸಾರದೊಳಗೆ ಸಂತನಾಗಿ ಕಾಣ್ತಾ ಇದ್ದಾರೆ. ಇದು ನಿಜವಾದ ದೈವತ್ವ.